ಕರಿಯೋದು ನೋಡಿದಿರಾ? ಅದು ಕಾಣುತ್ತೆ ಇಷ್ಟೇ ಕೊರ್ದಿದೆ ಅಂತ ಹೇಳಿ. ಆದ್ರೆ ಇಂಧನ ಇಲಾಖೆ ಹಂಗಲ್ಲ, ಕೊರ್ದಷ್ಟು ಬಗೆದಷ್ಟು ಕೂಡ ಅದರ ಹಗರಣಗಳು ಬಯಲಿಗೆ ಬರ್ತಾನೆ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ರೀತಿಯಲ್ಲಿ ಸ್ಮಾರ್ಟ್ ಆಗಿ ಹಗರಣವನ್ನ ಮಾಡಿದ್ದಾರೆ. ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ಇಂಧನ ಇಲಾಖೆಯ ಹಗರಣ, ಭ್ರಷ್ಟತೆ ಎಲ್ಲವೂ ಕೂಡ. ಸ್ಮಾರ್ಟ್ ಮೀಟರ್ ಮಾರಾಟದಲ್ಲೂ ಕೂಡ ಬೃಹತ್ ಅಕ್ರಮವನ್ನ ಎಸಗಿದ್ದಾರೆ. ಸಾಫ್ಟ್ವೇರ್ ನಿರ್ವಹಣಾ ವೆಚ್ಚದಲ್ಲೂ ಕೂಡ ಮಹಾನ್ ಅಕ್ರಮ. ಇವೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ವಾ, ಸೊ ಜನರ ಜೀವನದ ಜೊತೆನೂ ಕೂಡ ಬಿಸ್ನೆಸ್ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಇಡೀ ಟೆಂಡರ್ ಪ್ರಕ್ರಿಯೆಯಲ್ಲೇ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಪಾರದರ್ಶಕ ಟೆಂಡರ್ ಇಲ್ಲದೆ ಖಾಸಗಿ ಕಂಪನಿಗೆ ಲಾಭ. ಟ್ರಾನ್ಸ್ಪರೆಂಟ್ ಆಗಿ ಮಾಡಿದೀವಿ ಅಂತಿರಲ್ಲ, ಮೇ ಬಿ ನೀವು ನಿಮ್ಮ 4-5 ಜನ ಅಧಿಕಾರಿಗಳು ನಿಮ್ಮ ಮಧ್ಯೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಆದ್ರೆ ಟೆಂಡರ್ ನಲ್ಲಿ ಎಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇಲ್ಲ. ವಿದ್ಯುತ್ ಸರಬರಾಜು ನಿಗಮದ ನಿರ್ಧಾರದಿಂದಲೂ ಕೂಡ ಸಾಕಷ್ಟು ನಷ್ಟ ಆಗಿದೆ. ಇದು ಕೂಡ ಇದರ ಒಂದು ಭಾಗ. ರಾಜ್ಯದ ಗ್ರಾಹಕರಿಗೆ ಅತಿ ಹೆಚ್ಚು ಹೊರೆ ಹಾಕಿದೆ ಇಂಧನ ಇಲಾಖೆ. ವಿದ್ಯುತ್ ಸರಬರಾಜು ನಿಗಮದ ನಿರ್ಧಾರದಿಂದ ಭಾರಿ ನಷ್ಟ ಆಗಿದೆ. ರಾಜ್ಯದ ಗ್ರಾಹಕರಿಗೆ ಹೆಚ್ಚಿನ ಹೊರೆ ಹಾಕಿದೆ ಇಂಧನ ಇಲಾಖೆ. 4 ಪಟ್ಟು ಹೆಚ್ಚು ದರವನ್ನ ವಿಧಿಸಿ ಇಲಾಖೆಯಿಂದ ಹಗಲು ದರೋಡೆ ಮಾಡ್ಲಾಗ್ತಾ ಇದೆ. ನಾವು ಗೆದ್ದು ಬಂದಿದೀವಿ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಜನ ಯಾರು ನಮ್ಮನ್ನ ಏನ್ ಕೇಳಕ್ ಬರ್ತಾರೆ, ನಾವು ಮಾಡಿದ್ದೆ ರೂಲ್ಸ್, ನಾವು ಆಡಿದ್ದೆ ಆಟ, ಜನ ಹೊಟ್ಟೆಗೆ ಅನ್ನ ಆದ್ರೂ ತಿನ್ಲಿ, ಗಂಜಿ ಆದ್ರೂ ಕುಡ್ಕೊಂಡ್ ಮಲಗ್ಲಿ, ಉಪವಾಸ ಆದ್ರೂ ಸಾಯ್ಲಿ ಸ್ವಾಮಿ, ನಮ್ಗೇನಾಗ್ಬೇಕು, ನಮಗ್ ಬರ್ಬೇಕಾಗಿರೋ ದುಡ್ಡು ಬಂದ್ರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೀರಲ್ಲ. ಜನರ ಶಾಪದಿಂದ ಒಂದ್ ದಿವಸ ಕಡೆಗಾಲಕ್ಕೆ ನಿಮಗೆ ಕುಡಿಯಕ್ ನೀರು ಕೂಡ ಸಿಗಲ್ವೇನಪ್ಪ, ಆ ರೀತಿ ಆಗ್ಬಹುದು. ಸ್ಮಾರ್ಟ್ ಮೀಟರ್ಗೆ ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಕಮ್ಮಿ ಬೆಲೆ ಇದೆ. ಆದ್ರೆ ಕರ್ನಾಟಕ ನೋಡಿ, ಯಾವತ್ತು ಬಹಳ ಶ್ರೀಮಂತ ರಾಜ್ಯ ಅಲ್ವಾ, ಇಲ್ಲಿರುವಂತವರೆಲ್ಲ ನಿಮ್ ತರನೇ ಸಾವಿರಾರು ಕೋಟಿ ಒಡೆಯರಲ್ವಾ, ಅದಕ್ಕೆ 5 ಪಟ್ಟು ಹೆಚ್ಚು ರೇಟ್ ಅನ್ನ ಫಿಕ್ಸ್ ಮಾಡಿದೀರಾ ಕರ್ನಾಟಕದಲ್ಲಿ. ಬೇಕಾಬಿಟ್ಟಿ ರೇಟ್ ಫಿಕ್ಸ್ ಮಾಡಿ ಲೂಟಿ ಮಾಡ್ತಾ ಇದೆ ಖಾಸಗಿ ಕಂಪನಿ. ಅದು ನಿಮ್ಗೆ ಬಹಳ ಒಳ್ಳೆಯ ಕಂಪನಿ, ಯಾಕಂದ್ರೆ ನೀವು ಕೇಳ್ದಂಗೆಲ್ಲ ಅವ್ರು ನಿಮಗೆ ದುಡ್ಡು ಕೊಡ್ತಾ ಬರ್ತಾರಲ್ಲ, ಲಂಚದ ಎಂಜಲು ಕಾಸನ್ನ ಕೊಡ್ತಾ ಬರ್ತಾರಲ್ಲ, ಅದಕ್ಕೆ ಅದು ರಾಜಶ್ರೀ ಕಂಪನಿ ನಿಮ್ಗೆ ಬಹಳ ಒಳ್ಳೆಯ ಕಂಪನಿ. ಪವರ್ ಟಿವಿಗೆ ಇಂಧನ ಇಲಾಖೆಯ ಎಲ್ಲ ದಾಖಲೆಗಳು ಕೂಡ ಲಭ್ಯ ಇದೆ. ಸ್ಮಾರ್ಟ್ ಕಳ್ಳರ ಲೂಟಿಯ ಕತೆ ಪವರ್ನಲ್ಲಿ ಎಳೆಯಾಗಿ ಎಕ್ಸ್ಪೋಸ್ ಆಗ್ತಾ ಇದೆ. ಪವರ್ ಟಿವಿ ಯಾವುದಾದ್ರೂ ಒಂದು ಸುದ್ದಿಯ ಬೆನ್ನತ್ತಿದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ಖಂಡಿತ ಬಿಡೋದಿಲ್ಲ. ಜಾರ್ಜ್ ಅವರೇ, ನಿಮಗೂ ಕೂಡ ಇದು ಗೊತ್ತಿದೆ. ಇದು ಬರೋಬ್ಬರಿ 15,568 ಕೋಟಿ ರೂಪಾಯಿಗಳ ಬೃಹತ್ ಹಗರಣ. ಬೇಕಾಬಿಟ್ಟಿಯಾಗಿ ಟೆಂಡರ್ ಕರೆದು ಹಣ ಲೂಟಿ ಮಾಡ್ತಾ ಇದೆ ಇಂಧನ ಇಲಾಖೆ. ರಾಜ್ಯದಲ್ಲಿರುವ ಎಲ್ಲ 5 ವಿದ್ಯುತ್ ಸರಬರಾಜು ನಿಗಮಗಳಲ್ಲೂ ಕೂಡ ಲೂಟಿ ಮಾಡ್ತಾ ಇದೆ. ಯಾವ್ದು ಅಂದ್ರೆ ಬೆಸ್ಕಾಂ, ಸೆಸ್ಕಾಂ, ಜೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ. ಪವರ್ ಟಿವಿ ತನಿಖೆಯ ವೇಳೆ ಹೊರಬಿದ್ದಿದ್ದು ಅಚ್ಚರಿಯ ಅಂಕಿ ಅಂಶಗಳು. ನಮಗೆ ಶಾಕ್ ಆಗಿತ್ತು, ಏನಪ್ಪ ಹಿಂಗೂ ಲೂಟಿ ಮಾಡ್ತಾರ ಇವರು ಅಂತ. ನೋಡಿ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ 2.5 ಪಟ್ಟು ಹೆಚ್ಚಿನ ಖರ್ಚು ನಮ್ಮ ರಾಜ್ಯದಲ್ಲಿ. 2.5 ಪಟ್ಟು ಹೆಚ್ಚಿನ ಖರ್ಚು ಅಂಡ್ 5ರಷ್ಟು ಹೆಚ್ಚಿನ ಹಣವನ್ನ ನೀವು ಜನರಿಂದ ವಸೂಲಿ ಮಾಡ್ತಾ ಇದ್ದೀರಾ. ನಾವು ಗೆದ್ದಿದೀವಿ, ನಾವ್ ಏನ್ ಬೇಕಾದ್ರೂ ಮಾಡಬಹುದು, ಸರ್ಕಾರ ಮಾಡಿದ್ದೇ ರೂಲ್ಸ್, ನಮ್ ಜನ ಯಾರು ಕೇಳೋರಿಲ್ಲ, ನಾವ್ ಏನ್ ಆನೆ ನಡೆದಿದ್ದೇ ಹಾದಿ ಅಂತಾರಲ್ಲ, ನಾವ್ ಏನ್ ಬೇಕಾದ್ರೂ ಭ್ರಷ್ಟಾಚಾರ ಮಾಡ್ತೀವಿ ಅನ್ನುವಂತ ಧೋರಣೆ. ಬಹುಶಃ ಹಿಂಗೆ ಮಾಡಿನೇ ನೀವು IT ಪಾರ್ಕ್ಗಳನ್ನ ಕಟ್ಟಿದಿರೋ ಏನೋ ಗೊತ್ತಿಲ್ಲಪ್ಪ ನನ್ಗಂತೂ. ಇದೆಲ್ಲ ನೋಡ್ತಾ ಇದ್ರೆ ಹಂಗೆ ಅಂತ ಅನ್ಸುತ್ತೆ. ಈಗ ರಾಜ್ಯದ ಎಲ್ಲ ಬೆಸ್ಕಾಂ ಇರ್ಬೋದು, ಸೆಸ್ಕಾಂ ಇರ್ಬೋದು, ಜೆಸ್ಕಾಂ ಎಲ್ಲ ವಲಯಗಳಲ್ಲೂ ಕೂಡ ಯಾವ್ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ, ಯಾವ ರೀತಿ ರಾಜಶ್ರೀ ಕಂಪನಿಗೆ ಎಲ್ಲವದರ ನಿರ್ವಹಣಾ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಅದೆಲ್ಲದರ ಡಾಕ್ಯುಮೆಂಟೇಶನ್ಸ್ ಅನ್ನ ರಾಕೇಶ್ ಸರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸರ್, ಓವರ್ ಟು ಯು. ಶಾಕಿಂಗ್. ಮಿಸ್ಟರ್ ಜಾರ್ಜ್, ಸಚಿವರೇ, ಪವರ್ ಮಿನಿಸ್ಟ್ರೇ, ನಿಮ್ಮ ಪವರ್ ಎಂಥದ್ದು ಅನ್ನೋದು ನಾವು ಕಳೆದ ಕೆಲವು ಸರ್ಕಾರಗಳು ಬಂದಾಗಲೂ ನೋಡಿದ್ದೀವಿ. ಯು ಆರ್ ವೆರಿ ಪವರ್ಫುಲ್ ಮ್ಯಾನ್, ನಾಟ್ ಓನ್ಲಿ ಆ್ಯಸ್ ಎ ಮಿನಿಸ್ಟರ್, ಟಿಲ್ AICC ಯು ಆರ್ ವೆರಿ ಪವರ್ಫುಲ್ ಅಂತ. ಇವನ ನಿಮ್ಮನ್ನು ಬಿಸ್ನೆಸ್ಸಲ್ಲೂ ನಾವು ನೋಡಿದ್ವಿ, ಹೌ ಪವರ್ಫುಲ್ ಯು ಆರ್ ಅಂತ. ಏನೋ ಈ ಸಲ ತುಂಬ ಭರವಸೆ ಇತ್ತು ನಿಮ್ಮ ಮೇಲೆ. ಹಲವು ಸರ್ಕಾರಗಳು ಬಂದಾಗಲೂ ಕೂಡ ನಿಮ್ಮ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿಯ ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಬರ್ತಾ ಇತ್ತು, ಅದರಿಂದ ಹೊರಗಡೆನೂ ಬಂದ್ರಿ. ಆದರೆ ಈ ಸಲ ಅಂತೂ ನಮ್ಮ ಪವರ್ ಮಿನಿಸ್ಟ್ರು ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅನ್ನೋ ಭರವಸೆ ನಮಗಿತ್ತು. ಮಿಸ್ಟರ್ ಜಾರ್ಜ್ ಅವರು ಈ ಸ್ಟೋರಿ ಎತ್ಕೊಂಡಾಗಲೂ ಕೆಲವರು ನನಗೆ ಹೇಳಿದರು, ಯಾವುದಕ್ಕೆ ಕೈ ಹಾಕಿದ್ರಿ ಗೊತ್ತಾ, ಏನಾಗುತ್ತೆ ಅಂತ ಗೊತ್ತಾ ಅಂತ ಕೇಳಿದರು. ನಾನು ಇದಕ್ಕಿಂತ ಮುಂಚೆ ಒಂದು ಸ್ಟೋರಿಗೆ ಕೈ ಹಾಕಿದಾಗಲೂ ಹೇಳಿದೆ, ಜಾಸ್ತಿಯಿಂದ ಜಾಸ್ತಿ ಅಂದರೆ TV ಕ್ಲೋಸ್ ಮಾಡ್ಬೋದು ಅಂತ. ಆದರೆ ನಿಮ್ಮ ವಿಷಯಕ್ಕೆ ಬಂದಾಗ ಅದಕ್ಕಿಂತಲೂ ಸ್ವಲ್ಪ
ಮೇಲಿನ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು ಕೂಡ ನಮಗೆ ಕೆಲವರು ಹೇಳಿದರು. ಆದರೂ ಕೂಡ ಎತ್ಕೊಂಡಿದ್ದೀವಿ. ಜನರ ಧ್ವನಿಯಾಗಿ, ಜನಪರವಾಗಿ, ಜನರಿಗೆ ಪವರ್ ಟಿ ವಿ ನಿಮ್ಮದೇ ಶಕ್ತಿ ಅಂತ ಲಾಂಚ್ ಮಾಡಿಬಿಟ್ಟು ಅವರಿಗೆ ನೀವು ಪವರ್ ಆಗಿಲ್ಲ ಅಂದರು ನಾವು ಪವರ್ ಆಗಿ ನಿಲ್ಲದಿದ್ದರೆ ಹೆಂಗೆ ಮಿಸ್ಟರ್ ಜಾರ್ಜ್ ಅವರೇ? ಈ ಸ್ಟೋರಿಯನ್ನು ನೀವು ಗೌರವ್ ಗುಪ್ತಾ ಅವರು, ಪಂಕಜ್ ಪಾಂಡೆ ಅವರು ಮತ್ತು ನಿಮ್ಮ ಈಗೀಗ ಬಂದಂತಹ MD ಇದ್ದಾರಲ್ಲ KPTC ಅವರು 4 ಜನ ಕೂತ್ಕೊಂಡು, ಗೊತ್ತಿಲ್ಲ ನನಗೆ ಹ್ಯಾಬಿಟ್ ಇದೇನಾ ಇಲ್ಲ ಅಂತ, ಇದ್ದರೆ ಅದನ್ನು ಹಾಕಿಕೊಂಡು ಕೂತ್ಕೊಳ್ಳಿ, ಇಲ್ಲ ಒಂದು ಜ್ಯೂಸ ಗ್ರೀನ್ ಟೀ ತೆಗೆದು ಕೂತ್ಕೊಳ್ಳಿ. ಈ ಪೇಪರ್ಗಳು ನಂದಲ್ಲ, ನಿಮ್ಮದೇ. ಮಾಡಿದ ಟೆಂಡರು ನೀವೇ, ಕರೆದವರು ನೀವೇ. ನಾನು ತೋರಿಸುವ ಪ್ರತಿಯೊಂದು ಪೇಪರು ನಿಮ್ಮ ರಾಜ್ಯ ಸರ್ಕಾರದ, ನಿಮ್ಮದೇ ಸರ್ಕಾರದ್ದೇ. ಹಾಗಾಗಿ ನೀವು ಪವರ್ ಟಿವಿಯನ್ನು, ರಾಕೇಶ್ ಶೆಟ್ಟಿಯನ್ನು ಅಥವಾ ಇಲ್ಲಿ ನ್ಯೂಸ್ ಓದುವ ಆ್ಯಂಕರ್ಗಳನ್ನು ನೀವು ನಾಳೆ ಡಿಫಾಮೇಷನ್ಗೆ ಹಾಕುವಂಗಿಲ್ಲ. ಯಾಕಂದರೆ ದಿಸ್ ಆಲ್ ಯುವರ್ ಪೇಪರ್. ಫಸ್ಟ್ ಯು ಶುಡ್ ಗೋ ಟು ದಿಸ್ ಪ್ರೊಸೆಸ್, ದೆನ್ ವಿ ವಿಲ್ ಗೋ ಥ್ರೂ. ಇವತ್ತು ಹೇಳ್ತಾ ಇದ್ದೀನಿ, ನೀವು ಹಗರಣದಲ್ಲಿ ಭಾಗಿ. ಯಾಕಂದರೆ ಆ ಕಂಪನಿಯನ್ನು ಸರ್ಟಿಫೈ ನೀವೇ ಮಾಡಿದ್ದೀರಿ, ಭಾರಿ ಒಳ್ಳೆ ಕಂಪನಿ ಅಂತ ನೀವು ಒಪ್ಕೊಂಡಿದ್ದೀರಿ. ಎಲ್ಲೂ ಹಗರಣ ಆಗಿಲ್ಲ ಅಂತಲೂ ನೀವು ಹೇಳಿದ್ರಿ. 500 ರೂಪಾಯಿಗೆ ಸ್ಮಾರ್ಟ್ ಮೀಟರ್ ಸಿಗುತ್ತೆ ಅನ್ನೋದನ್ನು ಒಪ್ಕೊಂಡ ಸತ್ಯ ನಾವಿನ್ನು ಹೇಳಬೇಕಾಗಿಲ್ಲ. ನೋಡ್ರಿ ಸಿಗುತ್ತೆ 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 ಅಂತ ಹೇಳಬೇಕಾಗಿಲ್ಲ. ಅದನ್ನು ನೀವೇ ಹೇಳಿದ್ರಿ, 500 ರೂಪಾಯಿಗೆ ಸಿಗುತ್ತೆ, ಹೌದು ಕೊಟ್ಟಾಗಿದೆ, ಈಗ ಏನು ಮಾಡಬೇಕು ಅಂತ ಕೇಳಿದ್ರಿ. ಜಾರ್ಜ್ ಅವರೇ, ನಾನು ಹೇಳಿದೆ, ಯು ಆರ್ ಎ ಎಜುಕೇಟೆಡ್ ಪರ್ಸನ್ ಬಟ್ ಯು ಬಿಹೇವ್ಡ್ ಲೈಕ್ ಎ ಅನ್ಎಜುಕೇಟೆಡ್ ಪರ್ಸನ್ ಇನ್ ಯುವರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ. ಅದಕ್ಕೆ ಪುರಾವೆಯನ್ನು ನಿಮಗೆ 1-2 ಎಜುಕೇಷನ್ ನಿಮಗೆ ಸ್ವಲ್ಪ ನಿಮ್ಮನ್ನು ಕ್ವಾಲಿಫೈ ಮಾಡುವಂತ ಇದ್ದೀನಿ ನಾನು. ನೀವು ಟೆಂಡರ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಡ್ತಾ ಇದ್ದೀರಿ. ವೆದರ್ ಯು ಆರ್ ಕ್ವಾಲಿಫೈಡ್ ಟು ಬಿಕೇಮ್ ದಿಸ್ ಪವರ್ ಮಿನಿಸ್ಟರ್ ಅಂತ ನನಗೆ ಸಂಶಯ ಬರ್ತಾ ಇದೆ. ಐ ಡೋಂಟ್ ನೋ, ನೀವು ಪವರ್ ಮಿನಿಸ್ಟರ್ ಆಗಲಿಕ್ಕೆ ಕ್ವಾಲಿಫೈ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಟೆಂಡರ್ಗೆ ರಾಜಶ್ರೀ ಅವನು ಕ್ವಾಲಿಫೈ ಆಗ್ಬೋದಾದರೆ ಯು ಆರ್ ಅನ್ಫಿಟ್ ಟು ಬಿಕೇಮ್ ಎ ಪವರ್ ಮಿನಿಸ್ಟರ್. ಯು ಆರ್ ಅನ್ಕ್ವಾಲಿಫೈಡ್. ಯಾಕಂದರೆ ಆ ಒಂದು ರೀತಿಯ ಯೋಗ್ಯತೆ ನಿಮಗೆ ಇಲ್ಲ ಅಂತ ಅನಿಸುತ್ತೆ ನನಗೆ. ನಿಮ್ಮ 3-4 ಮಾತುಗಳಲ್ಲಿ ನಂಬರ್ 1 ಏನಪ್ಪ ಅದು ಟೆಂಡರ್ KW4 ಯಾವುದದು ನನಗೆ ಗೊತ್ತಾಗಲ್ಲ, ಪಕ್ಕದವನು ಆನ್ಸರ್ ಮಾಡ್ತಾನೆ ಅಂತ ತೋರಿಸಿದ್ರಿ. ಪಕ್ಕದವರು ಪಾಂಡೇಜಿ ಹೇಳಿದರು, ಜಿ ಹಂಗಲ್ಲ ರೀ, ಎಲ್ಲ ನಮ್ಮದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಎಲ್ಲ ಮಾಡಿದ್ದೇವೆ ಜಿ ಅಂತ ಹೇಳಿದ್ರು ಅವರು. ನೋಡಿ ಪಂಕಜ್ ಹೇಳ್ತಾನೆ ಅಂದರೆ ಎಲ್ಲ ಜಿ ಅಂತ ನೀವು ಒಪ್ಕೊಂಡ್ರಿ. ನಿಮ್ಮ ಇನ್ನೂ ಏನಾದರೂ ನಿಮ್ಮ IAS ಅವರು ನಿಮ್ಗೆ ಏನಾದರೂ ಮೂರ್ಖರು ಅಂತ ಮೂರ್ಖತನವನ್ನು ತೋರಿಸಿದ್ರೆ ನಾನು 2 ಡಾಕ್ಯುಮೆಂಟನ್ನು ತೋರಿಸ್ತೀನಿ ನಿಮಗೆ. ಒಂದು, KW4 ಕರೆದಿದ್ದು ಸರಿ ಅಂತ ಒಪ್ಕೊಳ್ತಾ ಇರುವ ನಿಮ್ಮ ನಾಲೆಜಿಗೆ ನನ್ನದೊಂದು ಧಿಕ್ಕಾರ. ನಿಮ್ಮ ನಾಲೆಜಿಗೆ, ಮೂರ್ಖತನಕ್ಕೆ ಐ ಆಮ್ ಲಿಟ್ರಲಿ ಶೇಮ್ಫುಲ್ ಟು ಕಾಲ್ ಯು ಆಸ್ ಮೈ ಪವರ್ ಮಿನಿಸ್ಟರ್. KW4 ಜಾರ್ಜ್ ಅವರೇ 10 ಕೋಟಿಯ ಕೆಳಗಡೆನ ಟೆಂಡರನ್ನು ಮಾತ್ರ ಕರೀಬೋದು. KW5 10 ಕೋಟಿ ನಂತರದ ಟೆಂಡರನ್ನು ಕರೀಬಹುದು, ಬಟ್ ಜಾಯಿಂಟ್ ವೆಂಚರ್ ಕೊಡುವಂಗಿಲ್ಲ. KW6 ಜಾಯಿಂಟ್ ವೆಂಚರ್ ಕೊಡುವ ಅವಕಾಶ ಇದೆ. ಜಾರ್ಜ್ ಅವರೇ, KW4 ಈ ಟೆಂಡರನ್ನು ಕರೆಯಲಾಗಿದೆ. ನೀವೊಂದು ಕ್ವಶನ್ ಮಾಡ್ತೀರಿ, ಆಗಲೇ ಹೇಳಬೇಕಿತ್ತು, KW4 ಕರೆದಿದ್ರೆ ಆಗಲೇ ಬಂದು ಅಬ್ಜೆಕ್ಟ್ ಮಾಡಬೇಕಿತ್ತು, ಆಗ ಬರದವರು ಈಗ ಯಾಕೆ ಬಂದರು ಅಂತ. ಮಿಸ್ಟರ್ ಪವರ್ ಮಿನಿಸ್ಟರ್, KW4 ಕರೆದಾಗ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಲಿ ಯಾರಾಗಲಿ ಆ ಟೆಂಡರನ್ನು ನೋಡುವುದೇ ಇಲ್ಲ. ಅದನ್ನು ಚಿಕ್ಕ ಪುಟ್ಟ ಟೆಂಡರ್ ಅವರು ನೋಡ್ತಾರೆ. 10 ಕೋಟಿಯ ಕೆಳಗಡೆ 1 ಕೋಟಿ 2 ಕೋಟಿ ಅವರು. ನೀವು ಕರೆದಿದ್ದು ಟೆಂಡರ್ ಯಾರಿಗೆ ಗೊತ್ತಾಗಿಲ್ಲೇ ಇಲ್ಲ. ಅದಕ್ಕಾಗಿ ನೀವು ಆ ಟೆಂಡರನ್ನು KW4 ಭಾರಿ ಒಳ್ಳೆ ಕಂಪನಿ ರಾಜಶ್ರೀ ಅವನಿಗೆ ಕೊಡ್ಲಿಕ್ಕಂತ ಪ್ಲ್ಯಾನ್ಡ್ ಆಗಿ KW4 ಕರಿತೀರಿ. ನಾವು ಬೊಬ್ಬೆ ಹೊಡೆದು ಸ್ಟೆಪ್ಸಿಲ್ ತಿಂದು ಹೇಳಿದ್ವಿ, ಸರ್ KW4 ತಪ್ಪು ಮಾಡಿದ್ರಿ ಅಂತ. ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಆದರೂ ಇದ್ದಿದ್ರೆ ಕರೆದುಬಿಟ್ಟು, ನೋಡಪ್ಪ KW4 ನಾಲೆಜ್ ಇಲ್ಲ ಅಂತಲೇ ಒಪ್ಕೊಳ್ಳಪ್ಪ, ಇನ್ನಾದರೂ ಬರಲಿ ನನಗೆ ಅಂತ ತರಿಸ್ಕೊಂಡ್ಬಿಟ್ಟಿದ್ರೆ ನೀವು, ಆಗಲೇ ಗೊತ್ತಾಗ್ಬಿಟ್ಟು ಎಲ್ಲೋ ಎಡವಿದ್ಯಲ್ಲ ನಾವು ಅಂತ. ಬಟ್ ಯು ಡನ್ ಇಟ್ ಇಂಟೆನ್ಷನಲಿ. ನೀವು ಹೇಳಿದ್ರಲ್ಲ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಎಷ್ಟು ಟೆಂಡರ್ಗಳು ನಿಮಗೆ ಬೇಕು ಕರ್ನಾಟಕದಲ್ಲಿ? ಟೆಂಡರ್ ಆದಮೇಲೆ ಟೆಂಡರಲ್ಲಿ ಲೋಪದೋಷ ಆಗಿದೆ, ಇಲ್ಲ ಹಗರಣ ಆಗಿದೆ ಅಂತ ಪುರಾವೆಗಳು ಸಿಕ್ಕಿದ ಕೂಡಲೇ ಟೆಂಡರನ್ನು ಕ್ಯಾನ್ಸಲ್ ಮಾಡಿರೋದು, ಹೋಲ್ಡ್ ಮಾಡಿರೋದು ಎಷ್ಟು ಬೇಕಾಗುತ್ತೆ?
ಅಂದರೆ ಕೆಲವರಿಗೆ ಬಂದ ಗೋಣಿ ಚೀಲಗಳನ್ನು ಹೆಂಗೆ ವಾಪಸ್ ಕೊಡೋದು, ಬ್ಯಾಗಲ್ಲಿ ತರಲಿಕ್ಕೆ ಆಗ್ಲಿಕ್ಕಿಲ್ಲ. ಆಸ್ ಪರ್ ಮೀ ಇದು ಗೋಣಿ ಚೀಲದಲ್ಲಿ ಬಂದಿರಬೇಕು. ಯಾಕೆ ವಾಪಸ್ ಕೊಡೋದು ಮನಸ್ಸು ಒಪ್ತಾ ಇಲ್ಲದು ಇರ್ಬೋದು. ನಾನು ಐ ವಿಲ್ ಶೋ ಯು ನಾವು KW4, KW5, KW6 ಅಂದರೆ ಜಾರ್ಜ್ ಅವರೇ, ನಿಮಗೆ ನಾವು 1ನೇ ತರಗತಿಯಲ್ಲಿ ಈ ಅಂತ ಕಲಿಸ್ತೀವಲ್ಲ, ಆ ರೀತಿಯಲ್ಲಿ ಪವರ್ ಮಿನಿಸ್ಟ್ರಿಗೆ ಪವರ್ ಟಿವಿಯವರ ಕಡೆಯಿಂದ ಮೊದಲ ಪಾಠ, ನೀವು ಮಾಡಿದ್ದು ತಪ್ಪು, ನೀವು ಅಲ್ಲಿ ಎಡವಿದ್ದೀರಿ, ನಿಮ್ಮ IAS ನಿಮ್ಮ ಎದುರುಗಡೆನೇ ಸುಳ್ಳು ಹೇಳ್ತಾ ಇದ್ದಾರೆ, ಸರ್ಟಿಫೈ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪವರ್ ಮಿನಿಸ್ಟ್ರಿಗೆ ಪವರ್ ಟಿವಿ ಕಡೆಯಿಂದ ಮೊದಲ ಪಾಠ. ಕೇಳ್ಕೊಳ್ಳಿ ಜಾರ್ಜ್ ಅವರೇ, ನಾನು ಹೇಳಿದೆ ನನ್ನ ಮೊದಲ ಕ್ವಶನ್ ನಿಮಗೆ ಒಂದು 10 ಕ್ವಶನ್ ಕೇಳ್ತೀನಿ ಇವತ್ತು. ಆ 10 ಕ್ವಶನ್ ಒಳಗಡೆ ನೀವು ಬರ್ತೀರಿ. ಪ್ಲಾನ್ ಮಾಡಿ, ಟ್ರ್ಯಾಪ್ ಮಾಡಿ. ನೋ ಹನಿ ಟ್ರ್ಯಾಪ್, ನೋ ಹಗರಣ ಟ್ರ್ಯಾಪ್. ದಿಸ್ ಈಸ್ ನಾಟ್ ಟ್ರ್ಯಾಪ್, ದಿಸ್ ಈಸ್ ಓಪನ್ ಚಾಲೆಂಜ್ ಫಾರ್ ಯು. KW4 to KW5. ಜಾರ್ಜ್ ಸರ್, ನಿಮ್ಮನ್ನು ನಾನು ಈಗ ಸರ್ ಅಂತ ಸಂಬೋಧಿಸ್ತೀನಿ. ಮಿನಿಸ್ಟ್ರಿ ಜಿ ಹಿಂದಿಯಲ್ಲಿ, ಇನ್ನೊಂದು ಭಾಷೆಯಲ್ಲಿ ಬೇಡ, ನೀವು ಕರ್ನಾಟಕದಲ್ಲೇ ಬೆಳೆದವರು ಬಿಡಿ. KW4 ಅಂತ ಇದೆ. ನೀವು ಕರೆದ ಟೆಂಡರ್. ಪಂಕಜ್ ಪಾಂಡೆ ಅವರೇ, ಟ್ರಾನ್ಸ್ಪರೆನ್ಸಿ ಆಕ್ಟ್ ನೀವು ಓದು IAS ಅಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಈಗಿನ ಪೇಜ್, ನಾನು IAS ಓದಿಲ್ಲ, ನಾವೆಲ್ಲ ಅನ್ಎಜುಕೇಟೆಡ್. ನಿಮ್ಮಂತ IAS ಆಗಿದ್ರೆ ಏನೇನೋ ಮಾಡ್ತಾ ಇದ್ವಿ. ತೋರಿಸ್ತೀನಿ ನಿಮಗೆ. ಇಲ್ಲಿ ಹೇಳುತ್ತೆ ನೋಡಿ, ಓಪನ್ ಟೆಂಡರ್ ಐಟಮ್ ₹100 lakhs to 1000 lakhs. ನೀವು ತಗೊಳ್ಳೋದಕ್ಕಿಂತಲೂ ಕಡಿಮೆ ರೇಟ್ ಇದು. ನಿಮ್ಮ ಬರುವ ಬ್ಯಾಗ್ಗಳಿಗಿಂತಲೂ ಕಡಿಮೆ ಟೆಂಡರು. ನಿಮ್ಮ EMT ಅಮೌಂಟ್ ಇದೆಲ್ಲ, ರಿಯಲ್ ಹಾಕಿದ್ರೆ EMT ಅಮೌಂಟ್ಗಿಂತಲೂ ಕಡಿಮೆ ಟೆಂಡರು. ಅದನ್ನು KW4 ಅಲ್ಲಿ ಕರಿಬೋದು. ಮಿಸ್ಟರ್ ಪಂಕಜ್ ಪಾಂಡೆ, ಮಿಸ್ಟರ್ ಗೌರವ್ ಗುಪ್ತಾ ಅವರೇ, ಮಿಸ್ಟರ್ ಶಿವಶಂಕರ್ ಅವರೇ, ನಮ್ಮ ಮಾನ್ಯ ಶ್ರೀ ಜಾರ್ಜ್ ಅವರೇ, ಅದನ್ನು KW4 ಅಲ್ಲಿ ಕರೆದಿದ್ದೀರಿ. ನಿಮ್ಮ ಒಳ್ಳೆ ಕಂಪನಿಗೆ ಕೊಡ್ಲಿಕ್ಕೆ ಅಂತಾನೆ ಕರೆದಿದ್ದೀರಿ ಅಂತ ಇಟ್ಕೊಳ್ಳ. ನೀವಿಲ್ಲ, ನೀವು ಸಂಭಾವ್ಯತರು, ನೀವು ಮುಟ್ಟಲ್ಲ, ನೀವು ಮುಟ್ಟಬೇಕಾದ್ರೂ ಗಂಗಾ ನದಿ ತೀರ್ಥ ಹಾಕಿ ಮತ್ತೆ ಮುಟ್ತೀರಿ ಅಂತಾನೆ ಒಪ್ಕೊಳ್ಳೋ. ಅಪ್ಪ, ನಾವು ಒಪ್ಕೊಳ್ತೀವಿ. ನೀವು ಹೇಳಿದ್ರೆ ನಾವು ಒಪ್ಕೊಬೇಕು, ನೀವು ಮಿನಿಸ್ಟ್ರು ತಾನೆ, ನಾವು ಒಪ್ಕೊಳ್ಳೋ. ಈಗ KW4ಗೆ ಏನಕ್ಕೆ ಕರೆದ್ರಿ? KW4 ಅಲ್ಲಿ 10 ಕೋಟಿಗಿಂತ ಮೇಲೆ ಕರೀಲಿಕ್ಕೆ ಆಗಲ್ಲ. ಆ ಟೆಂಡರ್ನ ಯಾಕೆ ಕರೆದ್ರಿ ಅನ್ನೋದು ನನ್ನ ಮೊದಲ ಕ್ವಶನ್. ಇನ್ನು ನಿಮ್ಮನ್ನು ಎಜುಕೇಟ್ ಮಾಡಲಿಕ್ಕೆ KW5 ಏನು ಹೇಳುತ್ತೆ ನೋಡಿ. ಪ್ರೀ ಕ್ವಾಲಿಫಿಕೇಶನ್ ಫಾರ್ ವರ್ಕ್ಸ್ ಜಾಯಿಂಟ್ ವೆಂಚರ್ ನಾಟ್ ಪರ್ಮಿಟೆಡ್, ಕಾಸ್ಟ್ ಅಬೌವ್ 10 crores. ಜಾರ್ಜ್ ಅವರೇ, ಇದು ನಿಮ್ಮ ಸರ್ಕಾರದ, ನಿಮ್ಮ ಘನವೆತ್ತ ಮುಖ್ಯಮಂತ್ರಿಗಳ ಸರ್ಕಾರದ, ನಿಮ್ಮ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಗವರ್ಮೆಂಟಿನ KW5 ಪ್ರೀ ಕ್ವಾಲಿಫಿಕೇಶನ್ 10 ಕೋಟಿ ಮೇಲ್ಗಡೆಯನ್ನು ಜಾಯಿಂಟ್ ವೆಂಚರ್ ಇಲ್ಲದೆ ಕೊಡುವಂಥದ್ದು KW5. KW6 ಏನು? ಅದರಲ್ಲಿ ಜಾಯಿಂಟ್ ವೆಂಚರ್ಗೆ ನೀವು ಕೊಡಬಹುದು, ಅಲೌ ಮಾಡಬಹುದು ಅನ್ನೋದಿದೆ. ವೆರಿ ಸಿಂಪಲ್ ಮಿಸ್ಟರ್ ಜಾರ್ಜ್. ಆಯ್ತಪ್ಪ, ನೀವು KW4 ಅಲ್ಲಿ ಕರೆದ್ರಿ. ಏನಕ್ಕೆ ಕರೆದ್ರಿ ಅಂದರೆ ಬೆರಳು ಚೀಪುವ ಮಗುಗೂ ಅರ್ಥ ಆಗುತ್ತೆ. ಈಗ ಇದು ಜಾರ್ಜ್ ಸಾಹೇಬರು ಮತ್ತೆ ಟೀಮು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿರೋದು ಅಂತ. ಅದು ಬೆರಳು ಚೀಪ್ತಾರಲ್ಲ, 1ನೇ ಕ್ಲಾಸ್ಗೆ ಹೋಗಿ ಹಿಂಗೆ ಕೂತ್ಕೊಂಡು, ಆ ಮಕ್ಕಳಿಗೆ ಗೊತ್ತಾಗುತ್ತೆ. ನೀವು ಪವರ್ ಮಿನಿಸ್ಟ್ರು, ಬೋರ್ಡ್ ಮೀಟಿಂಗ್ ಮಾಡುವವರು, ಕ್ಯಾಬಿನೆಟಲ್ಲಿ ಕೂತ್ಕೊಳ್ಳೋರು, ನಿಮಗಂತೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. 100,000 ಕೋಟಿಯ IT ಪಾರ್ಕ್ ಒಡೆಯವರು ನೀವು. ಗೃಹ ಮಂತ್ರಿಗಳಾಗಿದ್ರಿ, 100 ಮಂತ್ರಿಗಳಾಗಿ ಬಂದವರು ನೀವು. ನಿಮ್ಗಂತೂ 2 ಸೆಕೆಂಡ್ಗೆ ಅರ್ಥ ಆಗಬೇಕು. KW4 ಅಲ್ಲಿ ಕರೆದ್ರಿ. ಆಯ್ತಪ್ಪ, ನಿಮ್ಮ ಒಳ್ಳೆ ಕಂಪನಿ KW4 ಅಲ್ಲಿ ಬಂದು 500 ರೂಪೀಸ್ಗೆ ಕೊಡ್ತೀನಿ, 5,000ಗೆ ಕೊಡ್ತೀನಿ. ಅದನ್ನು ಮಿಸ್ಟರ್ ಶಿವಶಂಕರ್ ಹೇಳ್ತಾರೆ, ಅವನು ಜಾಸ್ತಿಗೆ ಹಾಕಿದ್ದ, ನಾವು ವಾಪಸ್ ಕರೆದು ಅವನ ಹತ್ರ ನೆಗೋಷಿಯೇಟ್ ಮಾಡಿ ಕಡೆಗೆ 4,998ಕ್ಕೆ ಬಂದ್ವಿ ಅಂತ. ಏನು ಗುಡಾರಿ ಮಿಸ್ಟರ್ MD ಸಾಹೇಬ್ರೆ, ಬಡವರಿಗಾಗಿ ಏನು ನಿಮ್ಮ ತುಡಿತ, ಏನು ನಿಮ್ಮ ಹೃದಯ, ನಾವು ಮೆಚ್ಚಲೇಬೇಕು. ಜಾಸ್ತಿ ಇದ್ದಿದ್ದನ್ನು ಪಾಪ ನೀವು ಎಲ್ಲ ಪುನಃ ಬೋರ್ಡ್ ಮೀಟಿಂಗ್ ಕರೆದು ಒಳ್ಳೆ ಕಂಪನಿ ರಾಜಶ್ರೀ ಅವರನ್ನು ಕರೆಸಿ ರೇಟ್ ಡೌನ್ ಮಾಡಿಸಿ, ನಮ್ಮ ಬಡವರು ಮೊದಲೇ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ,
ನಾವು ಹಲವು ಟ್ಯಾಕ್ಸ್ಗಳನ್ನು ಹಾಕಿ ಪುನಃ ಸಾಯಿಸ್ತಾ ಇದ್ದೀವಿ, ಅದ್ರ ಮೇಲೆ ಇದರಲ್ಲೂ ಸಾಯಿಸೋದು ಬೇಡ, ಸ್ವಲ್ಪ ಕಡಿಮೆ ಮಾಡಿ ಅಂತ ಕಡಿಮೆ ಮಾಡಿಸಿದ್ರಿ ನೀವು ಮಾಡಿದ ಮೊದಲ ಉಪಕಾರ. ಅಲ್ಲ ಜಾರ್ಜ್ ಸಾಹೇಬ್ರೆ, KW4 ಅಲ್ಲಿ ಇವನ್ ಪ್ರೀ ಕ್ವಾಲಿಫಿಕೇಷನಲ್ಲಿ ನಿಮ್ಮದು ಇದು ಇಲ್ಲ ಅಲ್ವಾ, ಜಾಯಿಂಟ್ ವೆಂಚರ್ ಇಲ್ಲ ಅಲ್ವಾ? ಜಾಯಿಂಟ್ ವೆಂಚರ್ ಕೊಟ್ಬಿಟ್ರಿ. ಅವರು ಜಿನೆಸಿಸ್ಸು HPL ಸ್ನೈಡರ್ ಹತ್ರ ಜಾಯಿಂಟ್ ವೆಂಚರ್ ಮಾಡಿಕೊಂಡು BCITಯಿಂದ ಮೇಂಟೆನೆನ್ಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ರಲ್ಲ, ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ನಿಮ್ಮ ಒಬ್ಬ ಕಂಪನಿಯವರು. ಇದು ಟ್ರಾನ್ಸ್ಪರೆನ್ಸಿ ಆಕ್ಟ್. ವಿಚ್ ಆಕ್ಟ್ ಮಿಸ್ಟರ್ ಪಾಂಡೆ? ವಿಚ್ ಆಕ್ಟ್ ಮಿಸ್ಟರ್ ಶಿವಶಂಕರ್? ಅದು ನೀವು ಓದಿದ KS IAS ಯಾವ ಆಕ್ಟ್? ಆ ಬುಕ್ ನಮಗೆ ತೋರಿಸ್ತೀರಾ? ನಮಗೆ ನಿಮ್ಮ ಮಿನಿಸ್ಟ್ರಿಗೆ ಸ್ವಲ್ಪ ಪಾಠ ಹೇಳ್ಕೊಡ್ತೀರಾ? ಆ ಬುಕ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ನಿಮ್ಮದೇ ಏನಾದರೂ ನೀವೇ ರೆಡಿ ಮಾಡ್ಕೊಂಡಿದ್ದೀರಾ? ಹಗರಣಗಳಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕಂತ ಯಾವುದಾದ್ರೂ ಒಂದು ಬುಕ್ ರೆಡಿ ಮಾಡ್ಕೊಂಡಿದ್ದೀರಾ ಇದನ್ನು ಇದೇ ರೀತಿ ಮಾಡಬೇಕು ಅಂತ? ಇಲ್ಲ. ಈಗ ಜಾರ್ಜ್ ಅವರು ಹೇಳ್ತಾರೆ, ಪ್ರೀ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಿದ್ವಿ. ಜಾರ್ಜ್ ಅವರೇ, ಇದು ನಿಮ್ಮ ಸುಳ್ಳನ್ನು ನಿಮಗೆ ತೋರಿಸ್ತಾ ಇರೋದು. ಈಗ ನೀವೇನು ಹೇಳಿದ್ರಿ? ನಾವು ಪ್ರೀ ಬಿಡ್ ಮೀಟಿಂಗ್ ಕರೆದ್ವಿ, ಯಾವ ಮಗನೂ ಬಂದಿಲ್ಲ, ಯಾರು ಬಂದಿಲ್ಲ, ಅಲ್ಲಿ ಸತ್ತೋಗಿದ್ರು ಅವರೆಲ್ಲ, ಆಗ ಬರಬೇಕಿತ್ತು ಅವರು, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಆಗ ಬರಬೇಕಿತ್ತು ಅಂತ ಹೇಳಿದ್ರಿ ನೀವು. ಅವ್ರು ಬಂದಿಲ್ಲ, ನಾವು ಕೊಟ್ಟಿಲ್ಲ, ಬಂದವರಿಗೆ ಉಣ ಬಡಿಸಿದ್ವಿ. ನಿಮ್ದೇನೀಗ ತಕರಾರು? ಅದರಲ್ಲಿ ನನ್ನ ಡಿಪಾರ್ಟ್ಮೆಂಟ್ ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳುವಾಗ ರೀತಿಯಲ್ಲಿ ನೀವು ಮಾತಾಡಿದ್ರಿ. ನಿಮಗೆ ನಾವು ನೋಟಿಸ್ ಕೊಡಲ್ಲ, ಕ್ವಶನ್ ಕೇಳ್ತೀವಿ. ಈಗ ನಾನು ಇನ್ನೊಂದು ಫೈಲ್ ತೋರಿಸ್ತೀನಿ ಜಾರ್ಜ್ ಸಾಹೇಬ್ರೆ ನಿಮಗೆ. ನೀವೇ ಹೇಳಿದಂಥ ಒಂದು ಫೈಲ್ ನೀವು ಒಪ್ಕೊಂಡ್ಬಿಟ್ರಿ, ಯಾರೂ ಬಂದಿಲ್ಲ, ಯಾಕೆ ಬಂದಿಲ್ಲ ಕ್ವಶನ್ ಮಾಡಿದ್ರಿ. ಜಾರ್ಜ್ ಸಾಹೇಬ್ರೆ, ಇದು ನೀವು ಚೇರ್ ಮಾಡಿದಂತಹ, ನೀವೇ ಕೂತ್ಕೊಂಡು ಮಾಡಿದಂತಹ ಒಂದು ಮೀಟಿಂಗು, ನಿಮ್ಮ ಹಸ್ತಾಕ್ಷರ, ನಾವು ಡೌಟ್ಫುಲ್ ಹಸ್ತಾಕ್ಷರ ಅಂತ ಹೇಳಿದ್ವಿ, ಅದನ್ನು ನೀವೇ ಅಗ್ರಿ ಆಗಿದ್ರಿ, ಇಲ್ಲ ಅದು ನಂದೇ ಅಂತ ಒಪ್ಕೊಂಡಿದ್ರಿ. ಈಗ ಇದೆಲ್ಲ ಪ್ರೊಸೀಡಿಂಗ್ಸ್ಗಳು ನನಗೆ ಗೊತ್ತಿದ್ದೇ ಆಗಿದ್ದು, ನನ್ನ ಮೂಗಿನ ನೇರಕ್ಕಲ್ಲ, ನನ್ನ ಆಶೀರ್ವಾದದ ಮೇಲೇ ಆಗಿದ್ದಂತ ನೀವು ಒಪ್ಕೊಂಡಿದ್ರಿ. ವಿತ್ ಯುವರ್ ಬ್ಲೆಸ್ಸಿಂಗ್ಸ್ ಐ ಡನ್ ಎ ವೆರಿ ಗುಡ್ ಜಾಬ್ ಅಂತ ನೀವು ಇದರ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಕೊಟ್ಟಿದ್ದಲ್ಲ, ನೀವೇ ತಗೊಂಡಿದ್ದೀರಿ. ನಾವು ಹಗರಣವನ್ನು ಹೊರಗೆ ಹಾಕಿದ್ದೀವಿ ವಿನಃ ಇದರಲ್ಲಿ ಜಾರ್ಜ್ ಕೈವಾಡ ಇದೆ, ಜಾರ್ಜ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿಲ್ಲ. ಕಿಕ್ ಬ್ಯಾಕ್ ಬಂದರೆ ಮಾತ್ರ ಇಂಥದ್ದು ಮಾಡೋದು ಸಾಧ್ಯ ಅನ್ನೋದು ಜನಸಾಮಾನ್ಯರ ಅನಿಸಿಕೆ ಕೂಡ, ನಮ್ಮ ಅನಿಸಿಕೆ ಕೂಡ ಅಂತ ಹೇಳಿದ್ವಿ. ಈಗ ನೀವು ಹೇಳಿದ್ರಿ ಇದು ನನ್ನ ಆಶೀರ್ವಾದ, ನನಗೆ ಗೊತ್ತಿದ್ದೆ, ನನ್ನಿಂದನೇ ಆಗಿರುವುದು ಅಂತ ಹೇಳೋದ್ರಿಂದ ಇದರಲ್ಲಿ ನಿಮ್ಮ ಪಾತ್ರ ಮಾತ್ರ ಅಲ್ಲ, ಇದು ನಿಮ್ಮಿಂದನೇ ಆಗಿರೋದು ಅಂತ ನೀವೇ ಒಪ್ಕೊಂಡಿರೋದು. ಈಗ ಇದು ನಿಮ್ಮದೇ ಸಿಗ್ನೇಚರು ಅಂತ ನಾವು ಹೇಳಲಿಲ್ಲ, ಈಗ ನೀವು ಒಪ್ಕೊಂಡಿದ್ದೀರಿ. ಈ ಮೀಟಿಂಗಲ್ಲಿ ನೀವು ಇದ್ರಿ. ನಾವು ಈ ಸಿಗ್ನೇಚರನ್ನು ವೆರಿಫೈ ಮಾಡಿ ತೋರಿಸಿದ್ವಿ. ಇದು ಜಾರ್ಜ್ ಸಾಹೇಬ್ರ ಸಿಗ್ನೇಚರ್ ಥರ ಇಲ್ಲ ಅಲ್ವೇ ಅಂತ ಹೇಳಿದ್ವಿ. ನನಗೆ ಗೊತ್ತಿಲ್ಲ. ಈಗ ನನಗೆ ಏನು ಡೌಟ್ ಬರ್ತಾ ಇದೆ ಅಂದರೆ, ನೀವು ಆ ದಿನ ಪ್ಲ್ಯಾನ್ ಮಾಡಿಬಿಟ್ಟು ನಿನ್ನ ಸಿಗ್ನೇಚರನ್ನೇ ಬೇರೆ ಥರ ಮಾಡಿದ್ದೀರಿ, ಏನಾದರೂ ಇದು ಕುತ್ತಿಗೆ ಬಂದರೆ ನಾನಲ್ಲ ಅಂತ ಹೇಳುವ ರೀತಿಯಲ್ಲಿ ಇರಲಿ ಅನ್ನುವ ರೀತಿಯಲ್ಲಿ ಮಾಡಿದ್ದೀರಿ ಅನ್ನುವ ಡೌಟ್ ನನಗೆ ಶುರುವಾಗಿದೆ. ಡೌಟ್, ಐ ಆಮ್ ನಾಟ್ ಬ್ಲೇಮಿಂಗ್ ಯು. ಇದು ನೀವು ನನಗೆ ಆನ್ಸರ್ ಕೊಡಬೇಕಾಗತ್ತೆ. ನಾನು ಹೇಳಿದ್ರೆ 10 ಆನ್ಸರ್ಸ್, ಅದರಲ್ಲಿ ಇದು ಒಂದು. ನೀವು ನಿಮ್ಮ ಸಿಗ್ನೇಚರನ್ನು ಏನಕ್ಕೆ ಚೇಂಜ್ ಮಾಡಿದ್ರಿ ಅನ್ನುವ ಒಂದು ಡೌಟ್ ನಂದು. ಈಗ ನೀವು ಹೇಳಿದ್ರಿ ಯಾರೂ ಬಂದಿಲ್ಲ ಪ್ರೀ ಬಿಡ್ಗೆ ಅಂತ ಹೇಳಿದ್ರಿ. ಐ ವಾಂಟ್ ಟು ಶೋ ಯು, ಪ್ರೀ ಬಿಡ್ಗೆ ಯಾರೂ ಬಂದಿಲ್ವಾ ಅಂತ ನೋಡಬೇಕು. ಪ್ರೀ ಬಿಡ್ ಮೀಟಿಂಗ್ ನೀವು ಹೇಳ್ದಂಗೆ ಇಲ್ಲಿದೆ. ಯಾವಾಗ ಕರೆದ್ರಿ, ಎಷ್ಟು ಗಂಟೆಗೆ ಕರೆದ್ರಿ, ಅದೆಲ್ಲ ಇದೆ ಮಿಸ್ಟರ್ ಜಾರ್ಜ್ ಸಾಹೇಬ್ರೆ. ಯಾರೂ ಬಂದಿಲ್ಲ, ಇವರೆಲ್ಲ ಯಾರು ಬಂದಿಲ್ಲ, ಈಗ ಏನು ಕಿತ್ಕೊಳ್ಳಿಕ್ಕಂತ ಬಂದವರೆ ಅಂತ ಕೇಳಿದ್ರಿ ನೀವು. ನಾನು ಹೇಳಿದೆ ನಿಮಗೆ, ಲೋಗೋ 100 ಸಲ ನೋಡಬೇಕಿತ್ತು ನೀವು, ಯಾವ ಲೋಗೋದ ಮುಂದೆ ಬೈಟ್ ಕೊಡ್ತಾ ಇದ್ದೀರಿ ಅಂತ. ಯಾವ ಟಿವಿಯ ರಿಪೋರ್ಟರ್ ಬಂದು ನಮ್ಮ ಎದುರುಗಡೆ ಮೈಕ್ ಹಿಡಿದಿದ್ದಾನೆ ಅಂತ ಸ್ವಲ್ಪ ನೋಡಿ ಮಾತಾಡಬೇಕಿತ್ತು ನೀವು. ತಪ್ಪು ಮಾಡಿಬಿಟ್ರಿ. ಈಗ ತೋರಿಸ್ತೀನಿ ನಿಮಗೆ. 1 2 3 4 5 6 10 ಕಂಪನಿ, 10 ಕಂಪನಿಯಲ್ಲಿ ಫ್ರೀ ಬಿಡ್ಡಲ್ಲಿ ಬಂದಿದೆ. ಉಳಿದ ಕಂಪನಿಗಳು ಇರಲಿಪ್ಪ. ಜಾರ್ಜ್ ಅವರೇ,
ನಿಮ್ಮ ಒಳ್ಳೆ ಕಂಪನಿ ಇರಲೇ ಇಲ್ಲ ಫ್ರೀ ಬಿಡ್ಡಲ್ಲಿ. ನಮ್ಮ ಮುತ್ತಾತನ ಕಂಪನಿ ಇದೆಯಲ್ಲ, ಅದಿಲ್ಲ ಇಲ್ಲಿ. ಕಂಪನಿಯೇ ಇಲ್ಲ ಜಾರ್ಜ್ ಅವರೇ. ಆದರೆ ನಮ್ಮ ಒಳ್ಳೆ ಕಂಪನಿ ಇದೆಯಲ್ಲ, ರಾಜಶ್ರೀ ಅವರು ಜಾಯಿಂಟ್ ವೆಂಚರ್ ಮಾಡ್ಕೊಂಡ್ರಲ್ಲ, HPL, ಜಿನೆಸಿಸ್, ಸ್ನೈಡರ್, 3 ಬಂದವೆ ಜಾರ್ಜ್ ಸಾಹೇಬ್ರೆ. ನಿಮ್ಮ ಒಳ್ಳೆ ಕಂಪನಿ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಗೊತ್ತಾ? ಓಯ್ ಸ್ವಲ್ಪ ನನ್ನ ಮುಖನ ತೋರ್ಸಪ್ಪ, ಅವ್ರಿಗೆ ಕೇಳಬೇಕು, ನಾನು ಮುಖತಃ ಕೇಳಬೇಕು. ಏನಕ್ಕೆ ಬಂದಿಲ್ಲ ಗೊತ್ತಾ ನಿಮ್ಮ ಒಳ್ಳೆ ಕಂಪನಿ? ಈಸ್ ನಾಟ್ ಕ್ವಾಲಿಫೈಡ್. ಪ್ರೀ ಕ್ವಾಲಿಫಿಕೇಶನ್ ಆಗಲ್ಲ ಅವನು ಪ್ರೀ ಬಿಡ್ಗೆ ಬರಲಿಕ್ಕೆ. ಯಾಕಂದರೆ ಆಸ್ ಪರ್ ದ ಟೆಂಡರ್ ಕ್ವಾಲಿಫಿಕೇಶನ್ ಮಾಡಬೇಕಾದ್ರೆ ಅವನು ಮ್ಯಾನುಫ್ಯಾಕ್ಚರರ್ ಅಲ್ಲ. ನಿಮ್ಮ ಒಳ್ಳೆ ಕಂಪನಿ ಇಷ್ಟವರೆಗೆ ಒಂದು ಸ್ಮಾರ್ಟ್ ಮೀಟರನ್ನು ಸಪ್ಲೈ ಮಾಡಿಲ್ಲ, ಇನ್ಸ್ಟಾಲ್ ಮಾಡಿಲ್ಲ. 3ನೇದ್ದು, ನಿಮ್ಮ ಒಳ್ಳೆ ಕಂಪನಿ ಇನ್ನೂ 1 ಲಕ್ಷ ಮೀಟರನ್ನು ರನ್ನಿಂಗ್ ಕೆಪಾಸಿಟಿಯಲ್ಲಿ ತೋರಿಸುವಂಥ ಕೆಪಾಸಿಟಿ ಇಲ್ಲ. 4ನೇದ್ದು, ISI 6444 ಆ ಕಂಪನಿಗೆ ಇಲ್ಲ. ಅವನು ಪ್ರೀ ಟೆಂಡರ್ಗೆನೇ ಬರದವನು. ಎಲ್ಲಿಂದ ಉದ್ಭವ ಆದ ಮಿಸ್ಟರ್ ಜಾರ್ಜ್ ಅವನು ಟೆಂಡರ್ ಕ್ವಾಲಿಫಿಕೇಶನ್ಗೆ? ವೆನ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಪ್ರೀ ಟೆಂಡರ್ ಇಟ್ ಸೆಲ್ಫ್. ಮೀಟಿಂಗೇ ಬಂದಿರೋದವನು ನೀವೇ. ಎಕ್ಸಾಕ್ಟ್ಲಿ. ಇದಕ್ಕಿಂತಲೂ ಇದು ಜೂನಿಯರ್ KG ಸೀನಿಯರ್ KG ಮಕ್ಕಳು. ನಾನು ಆಗ 1ನೇ ಕ್ಲಾಸಿದ್ದು ಮಾತಾಡ್ತಾ ಇದ್ದೀನಿ. ಈಗ ಜೂನಿಯರ್ KG ಸೀನಿಯರ್ KGಗೆ ಯಾಕೆ ಬಂದಿದ್ದೀನಿ ಅಂದರೆ, ನಿಮ್ಮದು ಸಿಗ್ನೇಚರ್ ಅಲ್ಲ ಅಂತ ನಮಗೆ ಡೌಟ್ ಇತ್ತು. ನೀವು ಡೌಟ್ ಅಲ್ಲ, ಅದು ನನ್ನದೇ ಅಂತ ಈಗ ಒಪ್ಕೊಂಡಿದ್ದೀರಿ. ನೀವೊಬ್ಬ ಮಿನಿಸ್ಟರ್ ಆಗಿ ಇಷ್ಟು ದೊಡ್ಡ ಸುಳ್ಳನ್ನು ನೀವು ಮಾತಾಡ್ತೀರ ಅಂದರೆ, ಅವ್ರು ಯಾರು ಪ್ರೀ ಟೆಂಡರ್ಗೆ ಬಂದಿಲ್ಲ ಅಂತ ನೀವು ಹೇಳ್ತೀರಾದ್ರೆ, ಈ ಹಗರಣದಲ್ಲಿ ನೀವು ಭಾಗಿ ಅಲ್ವಾ? ರಾಜಶ್ರೀ ಅವನು ಇದಕ್ಕಿಂತಲೂ ಒಳ್ಳೆ ಕಂಪನಿ ಅಂತ ನೀವು ಒಪ್ಕೊಂಡಿದ್ರೆ, ಈ ಹಗರಣದಲ್ಲಿ ನೀವು ಭಾಗಿ ಆಗಿಲ್ವಾ ಅನ್ನುವ ಡೌಟ್, ಕ್ವಶನ್ ಮಾರ್ಕ್ ಕೊಟ್ಟಿಗೆ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಹೌ ಕ್ಯಾನ್ ಯು ಲೈ? ಅವರು ಬಂದಿರಲಿಲ್ಲ ಅನ್ನುವ ನೀವು ಮೋಡ್ಗೆ ಯಾವ ರೀತಿಯಾಗಿ ಹೋಗಿ ಹೇಳಿದ್ರಿ? ಇಲ್ಲ, ಅವರು ಬಂದಿಲ್ಲ ಅಂತ ಹೇಳಿದ್ರಿ. ಪ್ರೀ ಬಿಡ್ ಕ್ವಾಲಿಫಿಕೇಶನ್ ಆದ ಮೇಲೆ ನೀವು ಟೆಂಡರ್ ಕರಿತೀರಿ. ಟೆಂಡರನ್ನು ಅಮೆಂಡ್ಮೆಂಟ್ಗೆ ತಗೊಂಡೋಗ್ತೀರಿ. ಟೆಂಡರನ್ನು ಅಮೆಂಡ್ಮೆಂಟ್ ಮಾಡ್ತೀರಿ. ನಿಮ್ಗೀಗ ಪಾಠ 3 ಜಾರ್ಜ್ ಅವರೇ, ಕನ್ನಡದಲ್ಲಿ ನೀವು ಓದ್ತೀರಾ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಪಾಠ 3 ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಿ. ನಿಮಗೆ ಟೆಂಡರ್ 12 ಎಲ್ಲಿದೆ? ಲಾಸ್ಟ್ ಫೈಲ್. ಇಲ್ಲಿವರೆಗೂ ಪವರ್ ಸ್ಟೇಬಲ್ ಸ್ಟೋರಿಯನ್ನ ಯಾವ ರೀತಿ ಎಕ್ಸ್ಪೋಸ್ ಮಾಡಿದ್ರಿ ಅಂತ ಗಮನಿಸ್ತಾ ಇದ್ರೆ, ಈಗ ಮುಂದಿನ ಹಂತದ ದಾಖಲೆಗಳನ್ನ ನೋಡ್ತಾ ಹೋಗೋಣ. ಸಾಬ್ರೆ, ಫೈಲ್ ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ನಮ್ಮೊಟ್ಟಿಗೆ ಸಹಕರಿಸಿ ಅಂತ ಹೇಳ್ತಾ ನಿಮಗೆ ಪೇಜ್ ನಂಬರ್ 12, ಪಾಯಿಂಟ್ ನಂಬರ್ 12 ಅಮೆಂಡ್ಮೆಂಟಲ್ಲಿ ನೀವು ಹೇಳಿದ್ರಲ್ಲ, ಕ್ವಾಲಿಫಿಕೇಶನ್ ಆಗಿಲ್ಲ. ಟೆಂಡರ್ ಪ್ರಕಾರ ಕ್ವಾಲಿಫೈ ಆಗುವವರು ನನ್ನ ಒಳ್ಳೆ ಕಂಪನಿ ಮಾತ್ರ ಇತ್ತು, ಉಳಿದವರು ಯಾರು ಆಗಿಲ್ಲ ಅಂತ ಹೇಳಿದ್ರಿ. ಇದು ನಮ್ದಲ್ಲ, ನಿಮ್ಮ ಟೆಂಡರ್ ಅಮೆಂಡ್ಮೆಂಟ್. ಸಾಹೇಬ್ರೆ, ಇನ್ನೊಂದು ಹೇಳ್ತೀನಿ, ಟೆಂಡರನ್ನು ಅಮೆಂಡ್ಮೆಂಟ್ ಮಾಡುವಂಗೆ ಇಲ್ಲ. ಮಿಸ್ಟರ್ ಜಾರ್ಜ್, ಮಿಸ್ಟರ್ ರಮಣ್ ಗುಪ್ತಾ ಅವರೇ, ಮಿಸ್ಟರ್ ಶಿವಶಂಕರ್, ಮಿಸ್ಟರ್ ಪಂಕಜ್ ಪಾಂಡೆ ಅವರೇ, ಯುವರ್ ಓನ್ ಗವರ್ಮೆಂಟ್ ರೂಲ್ ಸೇಸ್. ಗೌರವ್ ಗುಪ್ತಾ ಅವರು ಹೇಳಿ ನಾಳೆ ಇನ್ನೊಮ್ಮೆ ಪ್ರೆಸ್ ಕಾನ್ಫರೆನ್ಸ್ ಕರೀರಿ. ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ವೆದರ್ ಯು ಕ್ಯಾನ್ ಅಮೆಂಡ್ ದ ಟೆಂಡರ್ ವಿದೌಟ್ ಗಿವಿಂಗ್ ಎ ನೋಟಿಫಿಕೇಶನ್, ನೀವು ನೋಟಿಫಿಕೇಶನ್ ಇಲ್ಲದೆ ಅಥವಾ ಟೆಂಡರನ್ನು ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಕರೆಯದೆ ಸೇಮ್ ಟೆಂಡರನ್ನು ನೀವು
ಅಮೆಂಡ್ಮೆಂಟ್ ಮಾಡಿ ಚೇಂಜ್ ಮಾಡುವಂತಹ ಯಾವುದಾದ್ರೂ ಆ್ಯಕ್ಟ್ ಇದೇನಾ ಅಂತ ತೋರಿಸ್ಬೋದಾ? ಕ್ವಶನ್ ನಂಬರ್ 4 ಹಾಕಿದ್ದೀರಿ ಈಗ ನಿಮ್ಮ ಮೇಲೆ. ಈಗ ಮಿಸ್ಟರ್ ಜಾರ್ಜ್ ಅವರೇ, ನಾವು ನರ್ಸರಿಗೆ ಬರುವ, ನೀವು ಹೇಳಿದ್ರಲ್ಲ ಯಾರೂ ಕ್ವಾಲಿಫೈ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರಿ ನೀವು. ಇದು ನನ್ನ ಟೆಂಡರ್ ಕ್ವಾಲಿಫಿಕೇಷನ್ ಅಲ್ಲ ಮಿಸ್ಟರ್ ಜಾರ್ಜ್ ಅವರೇ, ನಿಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ IAS, ನಿಮ್ಮ KS ಮಾಡಿದಂತಹ ಟೆಂಡರ್ ನೋಟಿಫಿಕೇಶನ್. ಇದು ಎರಡನ್ನು ನೋಡ್ಕೊಳ್ಳಿ. ನಂಬರ್ 1, ಫಸ್ಟ್ ನೀವು ಟೆಂಡರ್ ಕರೆಯುವಾಗಲೇ ಇದ್ದ ಕ್ವಾಲಿಫಿಕೇಶನ್ ಹೇಳ್ತೀನಿ. ಅಮೆಂಡ್ಮೆಂಟ್ ನಂತರ ಮಾತಾಡುವ. ನೀವು ಫಸ್ಟ್ ಕರೆಯುವಾಗಲೇ, ಫಸ್ಟ್ ಟೈಮ್ ಟೆಂಡರ್ ಕರೆಯುವಾಗಲೇ ನೀವು ಮಾಡಿದಂತಹ ಕ್ವಾಲಿಫಿಕೇಶನ್ ಸಬ್ಜೆಕ್ಟ್ ಏನು ನೀವು ಹೇಳಿದ್ರಲ್ಲ, ಎಲ್ಲರೂ ಮಾಡ್ಲಿಕ್ಕಾಗತ್ತಾ? 500 ರೂಪಾಯಿ ಕೊಟ್ಟವ್ರು ಮಾಡ್ಲಿಕ್ಕಾಗತ್ತಾ? ನಾವು ಮುಂದಿನವರಿಗೆ ಮಾಡಿದ್ದೀವಿ, ಮುಂದಿನ ಜನಾಂಗಕ್ಕೆ ನಮ್ಮದು ಕೊಡುಗೆ ಇದು ಅಂತ ನೀವು ಹೇಳಿದ್ರಲ್ಲ. ಮುಂದಿನ ಜನಾಂಗಕ್ಕೆ 10 ವರ್ಷ ನನ್ನ ಕೊಡುಗೆ ಏನಂದರೆ ಕರ್ನಾಟಕದ ಬಡವರನ್ನು ಲೂಟಿ ಮಾಡ್ತೀನಿ, ಜನರನ್ನು ಗೊತ್ತಿಲ್ಲದೆ ಲೂಟಿ ಮಾಡ್ತೀನಿ ಅನ್ನೋ ಕೊಡುಗೆ. ಗ್ಯಾರಂಟಿ ನಂಬರ್ 6. ಓಕೆ, ಶುಡ್ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಸಪ್ಲೈಡ್ ಮಿನಿಮಮ್ 10 lakhs numbers of smart meter cumulative in Indian distribution utility in the last 10 years conforming to ISI 6444. Out of the above, minimum of 1 lakh smart meters should have been in operation for a minimum period of 1 year as on the date of submission of the bid. ನಿಮ್ಮ ಒರಿಜಿನಲ್ ಭಾಷೆ ನಂಗೆ ಬರಲ್ಲ, ಕನ್ನಡದಲ್ಲಿ ಹೇಳ್ತೀನಿ. ಓಕೆ, ಇದು ಏನು ಹೇಳುತ್ತೆ ಅಂದರೆ ಜಾರ್ಜ್ ಸಾಹೇಬ್ರೆ, ವೆರಿ ಸಿಂಪಲ್ ಆಗಿ ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಕ್ವಾಲಿಫೈ ಆಗುವ ಯಾವುದೇ ಒಳ್ಳೆ ಕಂಪನಿಯವರು 10 ಲಕ್ಷ ಸ್ಮಾರ್ಟ್ ಮೀಟರನ್ನು ಮ್ಯಾನುಫ್ಯಾಕ್ಚರ್ ಮಾಡಿರಬೇಕು. 10 ವರ್ಷದಲ್ಲಿ ಅವನು 10 ಲಕ್ಷ ಸ್ಮಾರ್ಟ್ ಮೀಟರ್ ಮಾರಿರಬೇಕು. ಅದು ಮಾತ್ರ ಅಲ್ಲ, ಅವನು ISI 6444 ಪ್ರಕಾರ ಟ್ರೇಡ್ ಮಾರ್ಕ್ ಹೊಂದಿರಬೇಕು. ನೀವು ಹೇಳಿದ್ರಲ್ಲ 500 ರೂಪಾಯಿ ಹೆಂಗೆಂಗೋ ಕೊಡ್ತಾ ಇದ್ದ, ಅದಕ್ಕೆ ನಾವು ISI 644 ಕೇಳಿದ್ವಿ ಅಂತ. ಅದೇ ISI 644 ನಾನು ಮಾತಾಡ್ತಾ ಇರೋದು ನಿಮಗೆ. ಇನ್ನೊಂದು ಏನು ಹೇಳ್ತೀರಂದರೆ, ಮಿನಿಮಮ್ ಇವನು ಮಾರಿದು 1 ಲಕ್ಷ ಮೀಟರ್ಗಳು ಅಟ್ಲೀಸ್ಟ್ 1 ವರ್ಷ ಆದರೆ ಎಲ್ಲಿಯಾದರೂ ಕೆಲಸ ಮಾಡಿರಬೇಕು. ಹಾಕಿದ ಕೂಡಲೇ ಕೈ ಕೊಟ್ಟಿರಬಾರ್ದು. 10 ಲಕ್ಷದಲ್ಲಿ 1 ಲಕ್ಷ ಆದರು. ಇದು ಜಾರ್ಜ್ ಸಾಹೇಬ್ರೆ, ಇದು ಟೆಂಡರ್ ಕ್ವಾಲಿಫಿಕೇಷನ್ ಸಬ್ಜೆಕ್ಟಲ್ಲಿ ಬರೋದು 12 ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ ಅಮೆಂಡ್ಮೆಂಟ್ ಮಾಡ್ತೀರಿ. ಏನು ಅಮೆಂಡ್ಮೆಂಟ್ ಮಾಡ್ತೀರಿ? ಕ್ವಾಲಿಫಿಕೇಷನ್ ಏನು ಚೇಂಜ್ ಮಾಡಲ್ಲ, ಅದೇ ಕ್ವಾಲಿಫಿಕೇಷನ್. ನೀವು ಚೇಂಜ್ ಮಾಡೋದು ದುಡ್ಡು ಮಾತ್ರ. 571ರಿಂದ 998ಕ್ಕೆ ಚೇಂಜ್ ಮಾಡ್ತೀರಿ. ಟೆಂಡರ್ ಅಮೆಂಡ್ ಮಾಡುವ ಸಬ್ಜೆಕ್ಟ್ ಏನಕ್ಕೆ ತಗೊಂಡ್ರಿ ಜಾರ್ಜ್ ಸಾಹೇಬ್ರು ಅಂದರೆ, ಕ್ವಾಲಿಫಿಕೇಷನಲ್ಲಿ ಯಾರು ಕ್ವಾಲಿಫೈ ಆಗಲ್ಲ ಅದನ್ನು ಚೇಂಜ್ ಮಾಡಬೇಕಂತಲ್ಲ. KW4 ಬಂದ್ರೂ 571ರಲ್ಲಿ ನಾವು ಸಕ್ಸಸ್ಫುಲ್ ಆದ್ರೂ ಯಾರೂ ಮಾತಾಡಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ದೊಡ್ಡ ಮಟ್ಟದಲ್ಲಿ ಇನ್ನೂ ಬಾಚಿ ಹಾಕುವ ಒಳ್ಳೆ ಕಂಪನಿಗೆ ಇಡೀ ಕರ್ನಾಟಕದ್ದು ಮೇಂಟೆನೆನ್ಸ್ 10 ವರ್ಷಕ್ಕೆ ಕೊಟ್ಟು ಬಿಡುವ, ಮತ್ತೆ ಅವನಿಗೆ ಒಂದೊಂದೇ ಪಾರ್ಟ್ ಮೀಟ್ರ್ ಮಾರಲಿಕ್ಕೂ ಕೊಟ್ಟು ಬಿಡುವ, ಯಾರಿಗೆ ಗೊತ್ತಾಗೋದು ಬೇಡ ಅಂತ ಅದನ್ನು ಮಾಡಿದ್ರಿ. ಟೆಂಡರ್ ಅಮೆಂಡ್ಮೆಂಟ್ ಯಾಕೆ ಮಾಡಿದ್ರಿ ಜಾರ್ಜ್ ಸಾಹೇಬ್ರೆ? ನೀವು ಒಮ್ಮೆ ಕರೆದ ಟೆಂಡರನ್ನು ಅಮೆಂಡ್ಮೆಂಟ್ ಮಾಡುವ ರೀಸನ್ ಏನಿತ್ತು? ನಂಬರ್ 1, ಅಮೆಂಡ್ಮೆಂಟ್ ಆಗುತ್ತೆ. ಅದನ್ನು ಅಮೆಂಡ್ಮೆಂಟ್ ಆಗುತ್ತೆ ಯಾವಾಗ ಆಗುತ್ತೆ? ಟೆಂಡರನ್ನು ಕರೆಯುವಾಗ ಆಗುತ್ತೆ. ವಾಪಸ್ ಟೆಂಡರನ್ನು ಕರಿಬೇಕು. ಸಪೋಸ್ ಒಂದೇ ಬಿಡ್ಡರ್ ಬಂದ, ಕ್ವಾಲಿಫೈಯಲ್ಲಿ ಒಂದೇ ಬಿಡ್ಡರ್ ಕ್ವಾಲಿಫೈ ಆದ, ಕ್ವಾಲಿಫಿಕೇಷನಲ್ಲಿ ಒಬ್ಬನಿಗೆ ಕ್ವಾಲಿಫೈ ಆದ, ಆಗ ಏನು ಮಾಡ್ತಾರೆ? ಓ ಹೌದು, ನಾವು ಹಾಕಿದ ಫ್ರೀ ಕ್ವಾಲಿಫಿಕೇಷನಲ್ಲಿ ಒಬ್ಬನೇ ಆಗಿದ್ದಾನೆ, ಅದಕ್ಕಾಗಿ ನಮ್ಮ ಯಾರೂ ಟೆಂಡರ್ಗೆ ಭಾಗವಹಿಸ್ತಾ ಇಲ್ಲ ಅನ್ನುವ ಟೈಮಲ್ಲಿ ಕ್ವಾಲಿಫಿಕೇಷನ್ಗೆ ಟೆಂಡರ್ಗೆ ಅಮೆಂಡ್ಮೆಂಟ್ ಅಂತ ಹಾಕಿ ಅದನ್ನು ನೆಕ್ಸ್ಟ್ ಟೆಂಡರಲ್ಲಿ ಕ್ವಾಲಿಫಿಕೇಷನನ್ನು ಕಡಿಮೆ ಮಾಡ್ತಾರೆ. ಸಪೋಸ್ ಸಪ್ಲೈ 10 lakhs ಅಂತ ಇದ್ದರೆ ಸಪ್ಲೈಯನ್ನು 5 ಲಕ್ಷ ಅಂತ ಹಾಕ್ತಾರೆ, 1 ಲಕ್ಷ ಅಂತ ಹಾಕ್ತಾರೆ, ಕ್ವಾಂಟಿಟಿಯನ್ನು ಕಮ್ಮಿ ಮಾಡ್ತಾರೆ, ಟರ್ನ್ ಓವರನ್ನು ಕಮ್ಮಿ ಮಾಡ್ತಾರೆ. ಯಾಕಂದರೆ ಈ ನಾವು ಹಾಕಿದ ಕಂಡೀಷನ್ಗೆ ಯಾವುದೂ ಕಂಪನಿಗಳು ಅವೈಲೇಬಲ್ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಈ ರೀತಿ ಮಾಡ್ತಾರೆ. ನೀವು ಅಮೆಂಡ್ಮೆಂಟ್ ಮಾಡ್ತೀರಿ, ನೀವು ಯಾವ ಕಾರಣಕ್ಕೆ ಅಮೆಂಡ್ಮೆಂಟ್ ಮಾಡ್ತೀರಿ, ಈ ಟೆಂಡರನ್ನು ಯಾವ ಕಾರಣಕ್ಕೆ ಅಮೆಂಡ್ ಮಾಡ್ತೀರಿ ಅಂತ ಒಂದು ಕಾರಣ ಕೊಡ್ಬೋದಾ ಮಿಸ್ಟರ್ ಜಾರ್ಜ್ ಸಾಹೇಬ್ರೆ? ವೈ ಯು ಅಮೆಂಡೆಡ್ ದಿಸ್? ಇಂಗ್ಲೀಷಲ್ಲಿ ಹೇಳ್ತೀನಿ, ನಿಮ್ಮ ಒರಿಜಿನಲ್ ಲ್ಯಾಂಗ್ವೇಜ್ ನಂಗೆ ಬರಲ್ಲ, ಕನ್ನಡದಲ್ಲಿ ಅರ್ಥ ಆಯ್ತು ನಿಮಗೆ, ಇಂಗ್ಲೀಷಲ್ಲಿ ಹೇಳ್ತೀನಿ. ವೈ ಯು ಅಮೆಂಡೆಡ್ ದಿಸ್ ಟೆಂಡರ್? ಫಾರ್ ಹೂಸ್ ಬೆನಿಫಿಟ್? ಫಾರ್ ವೈ? ವೆನ್ ದೆರ್ ಈಸ್
10-15 companies to qualify your tender. Why you amended the tender within 30 days? To benefit whom? Mr. George, can you answer? ನಿಮ್ಮ IAS ಅವ್ರಿಗೆ ಇಂಗ್ಲೀಷ್ ಬರುತ್ತೆ, ಒಂದು ಮಾಡಿಕೊಂಡು ಆನ್ಸರ್ ಮಾಡ್ಬೋದಾ? ಈ ಹಗರಣದ ಆಯಿತಾ, ಇದು ನಿಮಗೆ ನನ್ನ ಪ್ರಥಮ ಪಾಠ. ಈಗ ಈ ಹೇಳಿದ್ರಲ್ಲ, 3 ಜನ ಕೂತ್ಕೊಂಡು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ನಾಳೆ ಒಂದು ಮಾಡಿ, ನಾನು ಬರ್ತೀನಿ. ಆಯಿತು, ಮುಂದೆ ಏನೇನು ಮಾಡಿದ್ದೀರಿ? ಈ ಹಗರಣದ ಮುಂದಿನ ಡಾಕ್ಯುಮೆಂಟ್ಗಳೇನು? ಜಾರ್ಜ್ ಸಾಹೇಬ್ರೆ, ನೀವು ಏನು ಮಾಡ್ತಾ ಇದ್ದೀರಿ, ಏನು ಮಾಡಿದ್ದೀರಿ, ಏನು ಮಾಡಲಿಕ್ಕೆ ಹೊರಟಿದ್ದೀರಿ?